ತುಂಗಭದ್ರಾ ನದಿಯ ತೀರದಲ್ಲಿ ಒಂದು ಪುಟ್ಟ ಹಳ್ಳಿ ಇತ್ತು. ಅಲ್ಲಿ ಕೇಶವ ಮತ್ತು ಗೌರಿ ಎಂಬ ದಂಪತಿಗಳು ತಮ್ಮ ಅತ್ತೆ ಪಾರ್ವತಮ್ಮನ ಜೊತೆ ವಾಸವಾಗಿದ್ದರು. ಕೇಶವ ತುಂಬ ಕಷ್ಟಪಟ್ಟು ದುಡಿಯುವವನು. ಗೌರಿ ತುಂಬ ಸಮಾಧಾನಿ, ಬುದ್ಧಿವಂತ ಹೆಂಡತಿ. ಆದರೆ ಅತ್ತೆ ಪಾರ್ವತಮ್ಮನಿಗೆ ಅತಿಯಾದ ದುರಾಸೆ ಇತ್ತು. ಅವಳಿಗೆ ತಾನು ಅಂದುಕೊಂಡ ಹಾಗೆಯೇ ಆಗಬೇಕು. ಗೌರಿ ಗೌರಿ, ಇವತ್ತು ಅಡ್ಗೆಯಲ್ಲಿ ಏನಿದು? ಬರೀ ರಾಗಿ ಮುದ್ದೆಯಾ? ನನಗೆ ಬೆಲ್ಲದ ಪಾಯಸ ಮಾಡಬೇಕು ಅಂದುಕೊಂಡಿದ್ದೆ. ಅತ್ತೆಯವರೇ, ಹೋದ ವಾರ ತಂದ ಬೆಲ್ಲ ಖಾಲಿಯಾಗಿದೆ. ಕೇಶವ ಈಗಷ್ಟೇ ಮಾರುಕಟ್ಟೆಗೆ ಹೋಗಿದ್ದಾರೆ. ಬಂದ ಮೇಲೆ ಖಂಡಿತವಾಗಿ ಮಾಡಿಕೊಡ್ತೇನೆ. ನಿನಗೆ ಯಾವಾಗ್ಲೂ ನೆಪ ಹೇಳುವುದೇ ಕೆಲಸ. ನಿನ್ನ ತವರು ಮನೆಯಿಂದ ಏನಾದ್ರೂ ತಂದಿದ್ರೆ ನಮ್ಗೆ ಇಷ್ಟ ಬಂದಿದ್ದನ್ನು ತಿನ್ನಬಹುದಿತ್ತು. ಗೌರಿ ಸುಮ್ಮನಾಗಿ ಕೆಲಸ ಮಾಡುತ್ತಾಳೆ. ಅವಳು ಅತ್ತೆಯ ಮಾತಿಗೆ ಮರುಮಾತು ಆಡುವುದಿಲ್ಲ. ಹೀಗೆ ಇಲ್ಲ ಸಲ್ಲದ ಕೆಲಸಗಳನ್ನು ಹೇಳಿ ಗೌರಿಗೆ ಒತ್ತಡ ಕೊಡುತ್ತಿರುತ್ತಾಳೆ. ಹೀಗೆ ಇರುವಾಗ ಆ ಊರಿನ ಸಾಹುಕಾರನ ಹೆಂಡತಿ ಒಂದು ದಿನ ಅವರ ಮನೆಗೆ ಬರುತ್ತಾಳೆ. ಏನ್ರಿ ಪಾರ್ವತಮ್ಮ, ಆರಾಮಾಗಿದ್ದೀರಾ? ಎಲ್ಲಿ ನಿಮ್ಮ ಸೊಸೆ ಕಾಣುತ್ತಿಲ್ಲ? ಬನ್ನಿ ಸರೋಜಾ, ಆರಾಮಾಗಿದ್ದೀನಿ. ಅವಳು ಎಲ್ಲೋ ಅಲ್ಲೇ ಹಿಂದೆ ಕೆಲಸ ಮಾಡುತ್ತಿದ್ದಾಳೆ. ಅವಳದೇನು ಹೇಳ್ತೀರಾ? ಬನ್ನಿ ಕೂತ್ಕೊಳ್ಳಿ. ಏನ್ ಪಾರ್ವತಮ್ಮ, ಸೊಸೆ ಬಂದ ಮೇಲೆ ಎಲ್ಲವೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ ಅನ್ನಿಸುತ್ತೆ. ನಿನಗೆ ಎಲ್ಲಿಯೂ ಆಚೆ ಹೋಗಬೇಕಾಗಿಲ್ಲ. ಆರಾಮವಾಗಿ ಕೂತುಕೊಂಡು ಇಲ್ಲೇ ಮನೆಯಲ್ಲಿ ಸಮಯ ಕಳೆಯುತ್ತಿದ್ದೀಯ. ಅಯ್ಯೋ, ಏನ್ ಸಮಯ ಕಳೆಯುವುದು? ನಾವು ಹೇಳಿದ ಅಡುಗೆಯನ್ನೇ ಸರಿಯಾಗಿ ಮಾಡೋದಿಲ್ಲ. ಏನು ಹೇಳಿದ್ರೂ ಕೇಳುವುದಿಲ್ಲ, ಇಳುವುದಿಲ್ಲ. ನನಗಂತೂ ಬೇಸರವಾಗುತ್ತಿದೆ. ಅವರ ಮನೆಯಿಂದ ನಮಗೆ ಏನೂ ಲಾಭವಿಲ್ಲ. ಇವಳನ್ನು ಕರೆದುಕೊಂಡು ಬಂದು ನಮ್ಮ ಮಗನಿಗೆ ಕಟ್ಟಿದ್ರು ನನಗಂತೂ ಬೇಜಾರಾಗಿ ಹೋಗಿದೆ. ಏನ್ ಮಾಡ್ಲಿ, ಅನುಭವಿಸಿಕೊಂಡು ಸುಮ್ಮನಿದ್ದೀನಿ. ಈ ಮಾತನ್ನು ಕೇಳಿಸಿಕೊಂಡ ಗೌರಿ ಸ್ವಲ್ಪ ಬೇಸರವಾಗ್ತಾಳೆ. ನಾನು ಎಷ್ಟು ಚೆನ್ನಾಗಿ ನನ್ನ ಅತ್ತೆಯನ್ನು ನೋಡಿಕೊಳ್ಳುತ್ತೇನೆ, ಆದರೂ ಇವರು ನನ್ನ ಬಗ್ಗೆ ಕೆಟ್ಟದಾಗಿ ಹೇಳುತ್ತಿದ್ದಾರಲ್ಲ ಎಂದು ಬೇಸರಗೊಂಡು ಸುಮ್ಮನೆ ಇರುತ್ತಾಳೆ. ನಮ್ಮ ಸೊಸೆ ಈ ಥರ ಅಲ್ಲಪ್ಪ. ಅವಳು ಬರುವಾಗಲೇ ಒಡವೆ ವಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಬಂದಳು. ನಮ್ಮೊಂದಿಗೆ ಅನ್ಯೋನ್ಯವಾಗಿ ಚೆನ್ನಾಗಿದ್ದಾಳೆ. ಹೇಳಿದದ ಅಡುಗೆಯನ್ನು ಮಾಡಿಕೊಂಡು ಚೆನ್ನಾಗಿದ್ದಾಳೆ. ಅವಳು ನಮ್ಮೆಲ್ಲರನ್ನೂ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾಳೆ. ಸರೋಜಾ ಹೇಳಿದ ಮಾತುಗಳನ್ನು ಕೇಳಿ ಪಾರ್ವತಮ್ಮನಿಗೆ ಅಸೂಯೆ ಬಂತು. ನೋಡು, ಅವಳ ಸೊಸೆ ಎಲ್ಲವನ್ನೂ ತೆಗೆದುಕೊಂಡು ಬಂದಿದ್ದಾಳೆ. ಆದರೆ ಇವಳಿಂದ ನಮಗೆ ಏನು ಲಾಭವಿಲ್ಲ ಎಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ಅಂದಿನಿಂದ ಅವಳ ಮೇಲೆ ದ್ವೇಷ ಮಾಡಲು ಪ್ರಾರಂಭಿಸಿದಳು. ಸರೋಜಾ ಬಂದು ಇಲ್ಲದನ್ನು ಹೇಳಿ ಅಲ್ಲಿಂದ ಹೊರಟು ಹೋದಳು. ಹೀಗೆ ದಿನಗಳು ಕಳೆದಂತೆ ಗೌರಿಗೆ ಅತ್ತೆ ತುಂಬ ಬೇಸರ ಮಾಡ್ತಾಳೆ. ಅವಳು ಬೇಸರದಿಂದ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಕೂತು ಪ್ರಾರ್ಥನೆ ಮಾಡ್ತಾಳೆ. ದೇವರೇ, ನನ್ನ ತಂದೆ ತುಂಬ ಬಡತನದಲ್ಲಿ ನಮ್ಮನ್ನು ಬೆಳೆಸಿದ್ರು. ತುಂಬ ಕಷ್ಟಪಟ್ಟು ನನಗೆ ಮದುವೆ ಮಾಡಿಕೊಟ್ರು. ಆದರೆ ನನ್ನ ಅತ್ತೆ ನಾನು ಒಡವೆ ತೆಗೆದುಕೊಂಡು ಬಂದಿಲ್ಲ, ನಾನು ಹೇಳಿದ ಕೆಲಸಗಳನ್ನು ಮಾಡುತ್ತಿಲ್ಲ ಎಂದು ಸುಮ್ಮನೆ ನನ್ನ ಮೇಲೆ ಅಪವಾದ ಹಾಕುತ್ತಿದ್ದಾರೆ. ಇದರಿಂದ ನನಗೆ ಹೇಗಾದರೂ ಮುಕ್ತಿ ನೀಡಿ ದೇವರಲ್ಲಿ ಬೇಡಿಕೊಂಡು ಅದೇ ದಿನ ಮಧ್ಯಾಹ್ನ ನದಿಯ ದಂಡೆಯಲ್ಲಿ ಗೌರಿ ಬಟ್ಟೆ ಒಗೆಯುತ್ತಿರುವಾಗ ಅವಳಿಗೆ ಮಣ್ಣಿನಲ್ಲಿ ಹೂತು ಹೋಗಿದ್ದ ಒಂದು ಹಳೆಯ ತಾಮ್ರದ ಪಾತ್ರೆ ಸಿಗುತ್ತದೆ. ಗೌರಿ ಪಾತ್ರೆಯನ್ನು ತೆರೆದು ನೋಡುತ್ತಾಳೆ. ಅದರಲ್ಲಿ ಬರೀ ಮಣ್ಣೇ ಇರುತ್ತದೆ. ಅವಳು ನಿರಾಶೆಯಿಂದ ಅದನ್ನು ಮನೆಯ ಹಿತ್ತಲಿನಲ್ಲಿ ಎಸೆಯುತ್ತಾಳೆ. ಆದರೆ ರಾತ್ರಿ ಆ ಮಣ್ಣಿನಿಂದ ಅದ್ಭುತವಾದ ಸುಗಂಧ ಬರುತ್ತದೆ. ಮರುದಿನ ಬೆಳಗ್ಗೆ ಗೌರಿ ತನ್ನೆಲ್ಲ ಗಿಡಗಳಿಗೆ ನೀರು ಹಾಕುತ್ತಿರುತ್ತಾಳೆ. ಅವಳಿಗೆ ತಾಮ್ರದ ಪಾತ್ರೆ ತಂದಿದ್ದದ್ದು ನೆನಪಾಗುತ್ತದೆ. ಗೌರಿ ಆ ಪಾತ್ರೆಯಲ್ಲಿನ ಮಣ್ಣನ್ನು ಅಡುಗೆಯಲ್ಲಿದ್ದ ಹಳೆಯ ಪಾತ್ರೆಗೆ ಹಾಕಿ ಅದರಲ್ಲಿ ಒಣಗಿದ ಹೂವಿನ ಗಿಡವನ್ನು ನೆಡುತ್ತಾಳೆ. ಕೇವಲ 1 ಗಂಟೆಯಲ್ಲಿ ಆ ಗಿಡದಲ್ಲಿ ಬಂಗಾರದ ಬಣ್ಣದ ಹೂವುಗಳು ಅರಳುತ್ತವೆ. ಅದನ್ನು ಕಂಡ ಗೌರಿ ಆಶ್ಚರ್ಯದಿಂದ, ಇದು ನಿಜವೇ? ಬಂಗಾರದ ಹೂವುಗಳ?
ಇದು ಅದ್ಭುತ ಮಣ್ಣು. ಗೌರಿ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡು ಪಾರ್ವತಿ ಏನು ಮಾತನಾಡುತ್ತಿದ್ದಾಳೆ ಎಂದು ಕೇಳಿಸಿಕೊಳ್ಳುತ್ತಿದ್ದಳು. ಆದರೆ ಈ ವಿಷಯ ಅತ್ತೆ ಪಾರ್ವತಮ್ಮನಿಗೆ ತಿಳಿದು ಬಿಡುತ್ತದೆ ಎಂದು ಗೌರಿ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದಳು. ಅಷ್ಟರಲ್ಲಿ ಪಾರ್ವತಮ್ಮ, ಹೇ ಗೌರಿ, ಅಡುಗೆ ಮನೆಯಲ್ಲಿ ಏನು ಅಡಗಿಸಿಟ್ಟಿದ್ದೀಯಾ? ಆ ಬಂಗಾರದ ಹೂ ಎಲ್ಲಿಂದ ಬಂತು? ಸತ್ಯ ಹೇಳು. ನೀನು ಇದನ್ನು ಯಾರ ಮನೆಯಾದರೂ ಕಸಿದುಕೊಂಡು ಬಂದೆಯಾ? ಹೇಳು. ಇಲ್ಲದಿದ್ದರೆ ನಿನ್ನನ್ನು ಮನೆಯಿಂದ ಹೊರಹಾಕುತ್ತೇನೆ. ಅತ್ತೆಯ ಮಾತಿಗೆ ಹೆದರಿಕೊಂಡು ಗೌರಿ ಭಯದಿಂದ ನಡುಗುತ್ತಾಳೆ. ಅತ್ತೇವ್ರೆ, ನಾನು ನಿನ್ನೆ ಮಧ್ಯಾಹ್ನ ಬಟ್ಟೆ ತೊಳೆಯಲು ನದಿಯ ಬಳಿ ಹೋಗಿದ್ದೆ. ಇದು ನದಿಯ ದಂಡೆಯಲ್ಲಿ ಸಿಕ್ಕ ಪಾತ್ರೆಯ ಮಣ್ಣಿನ ಮಹಿಮೆ. ನಾನು ಇದರಲ್ಲಿ ಗಿಡವನ್ನು ನೆಟ್ಟಿದ್ದೆ. ಆದರೆ ಇದು ಚಿನ್ನದ ಗಿಡವಾಗಿ ಬೆಳೆಯುತ್ತಿದೆ. ಇದು ನನಗೆ ಆಶ್ಚರ್ಯವಾಗಿದೆ ಅತ್ತೆ. ನಿಜವಾಗಿಯೂ ಹೇಳುತ್ತಿದ್ದೇನೆ. ಪಾರ್ವತಮ್ಮ ದುರಾಸೆಯಿಂದ ಖುಷಿಪಟ್ಟು, ಆ ಪಾತ್ರೆ ಈಗ ಎಲ್ಲಿ? ಅದೆಲ್ಲ ನನಗೇ ಸೇರಿದ್ದು. ನಾನೇ ಈ ಮನೆಯ ಯಜಮಾನಿ. ಪಾರ್ವತಮ್ಮ ಆ ಪಾತ್ರೆಯನ್ನು ಕಸಿದುಕೊಳ್ಳುತ್ತಾಳೆ. ಅವಳಿಗೆ ಆ ಪಾತ್ರೆಯ ಮಣ್ಣನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಬಂಗಾರ ಮಾಡಬೇಕೆಂಬ ದುರಾಸೆ. ಅವಳು ಗೌರಿ ಹೇಳಿದ ಮಾತನ್ನು ಕೇಳುವುದಿಲ್ಲ. ಅತ್ತೇವ್ರೆ, ಬೇಡ. ಅದರಲ್ಲಿನ ಮಣ್ಣು ಸ್ವಲ್ಪವೇ ಬಳಸಬೇಕು. ಅತಿ ಆಸೆ ಒಳ್ಳೆಯದಲ್ಲ. ಆ ಪಾತ್ರೆಗೆ ಅದರದೇ ಆದ ಶಕ್ತಿ ಇದೆ. ನಾವು ಇಷ್ಟ ಬಂದಂತೆ ಬಳಸಿದ್ರೆ ಆ ಪಾತ್ರೆಯಲ್ಲಿರುವ ಶಕ್ತಿ ಹೋಗುತ್ತದೆ. ಅದು ನನಗೆ ತಿಳಿದಿದೆ. ನನ್ನ ಮಾತನ್ನು ಕೇಳಿ. ನೀನು ಸುಮ್ಮನಿರು. ನಾನು ನಿನಗಿಂತ ಹೆಚ್ಚು ಜಾಣೆ. ಇದರಿಂದ ನಾನು ಇನ್ನೂ ಹೆಚ್ಚು ಚಿನ್ನವನ್ನು ಗಳಿಸಿ ಮಾರಬಹುದು. ನಾನೇನು ಬಡವಳಲ್ಲ. ಇಡೀ ಹಳ್ಳಿಯಲ್ಲೇ ಶ್ರೀಮಂತಲಾಗುತ್ತೇನೆ. ಪಾರ್ವತಮ್ಮ ಆ ತಾಮ್ರದ ಪಾತ್ರೆಯಲ್ಲಿ ತನ್ನ ಎಲ್ಲಾ ದುರಾಸೆಯ ಆಲೋಚನೆಗಳನ್ನು ಹಾಕಿ ಅದನ್ನು ನದಿಗೆ ಎಸೆಯಲು ಹೊರಡುತ್ತಾಳೆ. ನದಿಗೆ ಎಸೆದರೆ ಅದರ ಶಕ್ತಿ ಇಮ್ಮಡಿಯಾಗುತ್ತದೆ ಎಂದುಕೊಳ್ಳುತ್ತಾಳೆ. ಅದು ಇನ್ನಷ್ಟು ಮಣ್ಣನ್ನು ತುಂಬಿಕೊಳ್ಳುತ್ತದೆ. ಅದನ್ನು ಮನೆಗೆ ತೆಗೆದುಕೊಂಡು ಬಂದು ಬೇರೆ ಪಾತ್ರೆಗಳಲ್ಲೂ ಹಾಕಿ ಚಿನ್ನದ ಗಿಡಗಳನ್ನು ಪಡೆಯಬಹುದು ಎಂದು ಹೊರಡುತ್ತಾಳೆ. ಪಾರ್ವತಮ್ಮ ನದಿ ತೀರಕ್ಕೆ ಬಂದು ಪಾತ್ರೆಯನ್ನು ನದಿಯಲ್ಲಿ ಹಾಕಿ ಮಣ್ಣನ್ನು ತುಂಬಿಕೊಳ್ಳುತ್ತಾಳೆ. ತುಂಬಿಕೊಂಡು ಖುಷಿಯಿಂದ ಅಲ್ಲಿಂದ ಮನೆಗೆ ಹೊರಡುತ್ತಾಳೆ. ಮನೆಗೆ ಬಂದು ಪಾರ್ವತಮ್ಮ ತನ್ನೆಲ್ಲ ಪಾತ್ರೆಗಳನ್ನು ಜೋಡಿಸಿ ಅದಕ್ಕೆ ಮಣ್ಣು ತುಂಬಿಟ್ಟು ಕಾಯ್ತಿರುತ್ತಾಳೆ. ಆದರೆ 1 ಗಂಟೆಯಾದರೂ ಗಿಡ ಬರುವುದಿಲ್ಲ. 2 ಗಂಟೆಯಾದರೂ ಗಿಡ ಬರುವುದಿಲ್ಲ. ಕೋಪದಿಂದ ಸೊಸೆಯನ್ನು ಕರೀತಾಳೆ. ಹೇ ಗೌರಿ, ಹೇ ಗೌರಿ, ಇಲ್ಲಿ ಬಾ. ನೀನ್ ನನಗ್ ಮೋಸ ಮಾಡಿದ್ಯಾ? ಈ ಪಾತ್ರೆಯಲ್ಲಿ ಚಿನ್ನದ ಗಿಡಗಳು ಬರುತ್ತವೆ ಎಂದು ಹೇಳಿದ್ದೆ. ಆದ್ರೆ ನಾನು ಹಾಕಿದ್ರೆ ಏನೂ ಬರುತ್ತಿಲ್ಲ. ಏನಿದು ಎಂದು ಪಾರ್ವತಮ್ಮ ಕಿರಿಚಾಡುತ್ತಿದ್ದಳು. ಅದಕ್ಕೆ ಗೌರಿ ಗಾಬರಿಗೊಂಡು ಅಲ್ಲಿಗೆ ಬಂದಳು. ಅತ್ತೆ, ನಾನು ನಿಮಗೆ ಮೊದಲೇ ಹೇಳಿದ್ದೆ, ಆ ಮಣ್ಣಿನಲ್ಲಿ ಮಾತ್ರ ಬರುತ್ತದೆ ಎಂದು. ನೀವು ದುರಾಸೆಯಿಂದ ಹೆಚ್ಚು ಗಿಡಗಳನ್ನು ಬೆಳೆಯಲು ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಕೆರೆಗೆ ಚೆಲ್ಲಿದ್ದೀರಿ. ಈಗ ಬೇರೆ ಮಣ್ಣನ್ನು ತಂದಿದ್ದೀರಾ. ಅದು ದೇವರ ಮಣ್ಣಿನ ಕೃಪೆಯಾಗಿತ್ತು. ಆದರೆ ಈಗ ಬೇರೆ ಮಣ್ಣು ತಂದಿದ್ದರಿಂದ ಅದರಲ್ಲಿ ಬರೋದಿಲ್ಲ. ಅದರಿಂದ ಬಂಗಾರ ಬರುವುದಿಲ್ಲ. ಬದಲಾಗಿ ತಾಮ್ರದ ಶಕ್ತಿ ಆಕೆಯ ದುರಾಸೆಯನ್ನು ವಿರೋಧಿಸಿ ಅವಳ ಹಳೆಯ ಪಾಪಗಳನ್ನು ನೆನಪಿಸುತ್ತದೆ. ಪಾತ್ರೆ ನದಿಯಲ್ಲಿ ಮುಳುಗಿ ಹೋಗುತ್ತದೆ. ಅಯ್ಯೋ, ನನ್ನ ಬಂಗಾರ, ನನ್ನ ಪಾತ್ರೆ. ನಾನು ಆ ಮಣ್ಣನ್ನು ಸರಿಯಾಗಿ ಬಡಿಸ್ಲಿಲ್ಲ. ಗೌರಿ ಹೇಳಿದ್ದು ಸತ್ಯವಾಗಿತ್ತು. ಪಾರ್ವತಮ್ಮನಿಗೆ ತನ್ನ ತಪ್ಪಿನ ಅರಿವಾಗ್ತದೆ. ನನ್ನ ದುರಾಸೆಯಿಂದ ನನ್ನ ಸೊಸೆಗೆ ಬಂದಿದ್ದ ಚಿನ್ನದ ಎಲೆಗಳ ಅದೃಷ್ಟವನ್ನೇ ಕಳೆದುಕೊಂಡೆ. ನನ್ನ ಸೊಸೆಯ ಮಾತನ್ನು ಕೇಳಬೇಕಿತ್ತು. ಅವಳು ನಮಗಾಗಿ ಒಳ್ಳೆಯದನ್ನು ಬಯಸಿದಳು. ನಾನು ಬೇರೆಯವರ ಮಾತನ್ನು ಕೇಳಿಕೊಂಡು ಅವಳ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದೆ ಎಂದು ಪಾರ್ವತಮ್ಮ ಗೌರಿಯ ಬಳಿ ಕ್ಷಮೆ ಕೇಳಿದರು. ಗೌರಿ, ನನ್ನನ್ನು ಕ್ಷಮಿಸು. ಅತಿಯಾದ ದುರಾಸೆಯಿಂದ ನಾನು ಬುದ್ಧಿ ಕಳೆದುಕೊಂಡಿದ್ದೆ. ನಿನ್ನ ಪ್ರಾಮಾಣಿಕತೆ ಮತ್ತು ಜಾಣ್ಮೆ ಇಂದು ನನಗೆ ಪಾಠ ಕಲಿಸಿತು. ಗೌರಿ ನನಗೆ ಪಾಠ ಕಲಿಸಿತು. ಅದಕ್ಕೆ ಕ್ಷಮೆ ಯಾಕೆ ಕೇಳುತ್ತೀರಿ? ನಾನು ಕ್ಷಮಿಸುವಷ್ಟು ದೊಡ್ಡವಳಲ್ಲ. ಇನ್ನು ಮುಂದೆ ಆದರೂ ನಾವು ಜೊತೆಯಾಗಿ ಚೆನ್ನಾಗಿ ಜೀವನ ನಡೆಸೋಣ.
ಅವರಿವರ ಮಾತಿಗೆ ಕಿವಿ ಕೊಡಬೇಡಿ ಅತ್ತೆ ಎಂದು ಗೌರಿ ಹೇಳಿದಳು. ಅವತ್ತಿನಿಂದ ಅತ್ತೆ ಸೊಸೆ ಬೇರೊಬ್ಬರ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ಚೆನ್ನಾಗಿ ಜೀವನ ನಡೆಸುತ್ತಿದ್ದರು. ಈ ಕಥೆಯ ನೀತಿ ಏನೆಂದರೆ, ಅತ್ತೆಯ ದುರಾಸೆ ದುಃಖಕ್ಕೆ ಮೂಲ. ಎಷ್ಟೇ ಇದ್ದರೂ ಸಾಲದು ಎಂಬ ಮನೋಭಾವ ನಮಗೆ ಸಿಕ್ಕಿರುವ ಸಂತೋಷವನ್ನು ಕಸಿದುಕೊಳ್ಳುತ್ತದೆ. ಪ್ರಾಮಾಣಿಕತೆ ಮತ್ತು ಸಮಾಧಾನವೇ ಜೀವನದ ನಿಜವಾದ ಬಂಗಾರ.